ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮ ಮನೆ ಹುಡುಗಿ ಜಯಪ್ರದ. ಸೊ ನಮ್ಮ ಮನೆಯ ಅಡುಗೆಯ ಮನೆಯೇ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ. ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತ ತಿಳ್ಕೊಳ್ಳೋಣ ಬನ್ನಿ. ನಾನು ಇಲ್ಲಿ 3 ಥರದ ಚಟ್ನಿ ಪುಡಿಗಳನ್ನು ಮಾಡಿದ್ದೀನಿ. ಒಂದು ನುಗ್ಗೆ ಸೊಪ್ಪಿಂದು, ಒಂದು ಕರಿಬೇವು ಸೊಪ್ಪಿಂದು, ಇನ್ನೊಂದು ಬಂದುಬಿಟ್ಟು ಹೆಸರು ಕಾಳು. ಇವುಗಳು ನಿಮಗೆ ಬೇಕಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ರೆಸಿಪಿ ಶೇರ್ ಮಾಡ್ತೀನಿ. ಸೊ ಇವತ್ತಿನ ನಮ್ಮ ಸ್ಪೆಷಲ್ ಲಂಚ್ ರೆಸಿಪಿಯ ಹೀರೋ ಬಂದುಬಿಟ್ಟು ಗುಂಗುರು ಸೊಪ್ಪು, ಅಥವಾ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವೇನು ಹೇಳ್ತೀವಿ ಪುಂಡಿ ಸೊಪ್ಪು. ಇದನ್ನು ಇಟ್ಕೊಂಡು ನಾನಿಲ್ಲಿ ಪುಳಿಯೋಗರೆನ ಮಾಡ್ತಾಯಿದ್ದೀನಿ. ಸೊ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲ್ದಿ ರೆಸಿಪಿ ನಿಮಗಾಗಿ ನಾನು ನಿಮಗಿಲ್ಲಿ ತರ್ತಾ ಇದ್ದೀನಿ ಪ್ರತಿದಿನ. 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಮೆಂತೆ ಮತ್ತು 1 ಟೇಬಲ್ ಸ್ಪೂನ್ ಕಡಲೆಬೇಳೆನ ನಾನಿಲ್ಲಿ ತೊಗೊಂಡಿದ್ದೀನಿ. ಕಾದಿರೋವಂಥ ಒಂದು ಪಾತ್ರೆಗೆ ಅವನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಸೊ ಅದಕ್ಕೆ ನಾನು ಸ್ವಲ್ಪ ಶುಂಠಿನ ಸೇರಿಸಿದ್ದೀನಿ. ಶುಂಠಿ ಬಂದುಬಿಟ್ಟು ಆಪ್ಷನಲ್, ನೀವು ಸೇರಿಸ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಸೊ ಅದನ್ನು ನಾನು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ನಾವೇನು ಮಾಡ್ತಾಯಿದ್ದೀನಿ ಅಂದರೆ ಗುಂಗುರು ಸೊಪ್ಪನ್ನ, ಅಥವಾ ಏನು ಪುಂಡಿ ಸೊಪ್ಪು ಅಂತ ಕರಿತೀವಲ್ಲ, ಅದನ್ನು ನಾವಿಲ್ಲಿ ಹಾಕಿಬಿಟ್ಟು ನಾನು ಒಂದು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಈ ಪುಂಡಿ ಸೊಪ್ಪು ಬೇಯಕ್ಕೆ ಏನು ಟೈಮೇ ಬೇಕಾಗಿಲ್ಲ, ಜಸ್ಟ್ 1 2 3 ಸೆಕೆಂಡ್ಸ್ ಅನ್ನೋಷ್ಟರಲ್ಲಿ ಅದು ಬೆಂದು ಹೋಗ್ಬಿಡುತ್ತೆ. ಸೊ ಯಾವುದೆಲ್ಲ ಇದು ಒಳ್ಳೆಯದು ನಮ್ಮ ದೇಹಕ್ಕೆ ಅಂತ ಅಂದರೆ, ನಮಗೆ ಫಸ್ಟ್ ಇದು ಲಿವರ್ನ ಪ್ರೊಟೆಕ್ಟ್ ಮಾಡುತ್ತೆ, ಅದರಲ್ಲಿ ಬ್ಲಡ್ ಕ್ವಾಂಟಿಟಿ ಮತ್ತು ಕ್ವಾಲಿಟಿನ ಇನ್ಕ್ರೀಸ್ ಮಾಡುತ್ತೆ. ಮತ್ತು ಯಾರಿಗೆಲ್ಲ ಬಿ ಪಿ ಇರುತ್ತೆ, ಬಿ ಪಿನ ಕಡಿಮೆ ಮಾಡುತ್ತೆ. ಹೇರ್ ಲಾಸ್ ಆಗ್ತಾಯಿದ್ರೆ ಅದನ್ನು ಪ್ರಿವೆಂಟ್ ಮಾಡುತ್ತೆ. ಕ್ಯಾನ್ಸರ್ನ ಪ್ರಿವೆಂಟ್ ಮಾಡುತ್ತೆ. ಮತ್ತು ನಮ್ಮ ದೇಹದಲ್ಲಿ ನಮಗೆ ಗೊತ್ತಿಲ್ಲದಿರುವಂಥ ಇನ್ಫ್ಲಮೇಷನ್ಸ್ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಮತ್ತು ಯಾರಿಗೆಲ್ಲ ಅಯರ್ನ್ ಕಮ್ಮಿ ಆಗಿರುತ್ತೆ ಅದನ್ನು ಇಂಪ್ರೂವ್ ಮಾಡುತ್ತೆ. ಡೈಜೆಷನ್ ಸಿಸ್ಟಮು ಮತ್ತು ಇಮ್ಯುನಿಟಿ ಸಿಸ್ಟಮ್ನ ಚೆನ್ನಾಗಿ ಇದನ್ನು ಮಾಡುತ್ತೆ. ಇದೆಲ್ಲನೂ ಬಿಟ್ಟು ಮೇನ್ ಏನಂದರೆ ನಮ್ಮ ಬೋನ್ಸ್ಗೆ ತುಂಬ ಸ್ಟ್ರೆಂತ್ನ ಇದು ಕೊಡುತ್ತೆ. ಅದರ ಜೊತೆಗೆ ಯಾರಿಗೆಲ್ಲ ನಿದ್ದೆ ಆಗ್ತಾಯಿಲ್ಲ, ತುಂಬ ನನಗೆ ಡಿಸ್ಟರ್ಬ್ ಅನ್ನಿಸ್ತಾ ಇದೆ ಅನ್ನೋರು ಕೂಡ ಇದನ್ನು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ನಿದ್ದೆ ಕೂಡ ಆರಾಮಾಗುತ್ತೆ. ಸೊ ಇದೊಂದು ಓವರಾಲ್ ಸೂಪರ್ ಡೂಪರ್ ಫುಡ್ ಅಂತ ಹೇಳ್ಬೋದು. ಇದರಲ್ಲಿ ಡಿಫ್ರೆಂಟ್ ವೆರೈಟೀಸ್ನ ಮಾಡ್ತೀವಿ. ಅದರಲ್ಲಿ ನಾನು ನಿಮಗೆ ಇವತ್ತು ತೋರಿಸ್ತಾ ಇರೋ ವೆರೈಟಿ ಬಂದುಬಿಟ್ಟು ಪುಳಿಯೋಗರೆ. ಸೊ ಈ ಥರ ಸೊಪ್ಪೆಲ್ಲ ಬೆಂದಮೇಲೆ ನಾನು ಅದೇ ಪಾತ್ರೆಗೆ ಒಗ್ಗರಣೆ ಐಟಮ್ಸ್ಗಳನ್ನ ಹಾಕ್ಕೊತಾ ಇದ್ದೀನಿ. ಸೊ ಒಗ್ಗರಣೆ ಐಟಮ್ಸ್ಗಳು ಚಟಪಟ ಅಂದಮೇಲೆ ಕಡಲೆ ಬೀಜನ ನಾನಿಲ್ಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಕಡಲೆ ಬೀಜ ಆಲ್ರೆಡಿ ನಾನು ಹುರಿದಿಟ್ಕೊಂಡಿರೋದದು. ಸೊ ಇನ್ನೊಂದು ಸ್ವಲ್ಪ ಇದು ಮಾಡಿಕೊಂಡು ಈ ಗುಂಗುರು ಸೊಪ್ಪು ಮತ್ತು ಅದು ಮೊದಲೇ ಏನು ಮಸಾಲೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನೆಲ್ಲ ಏನು ಮಾಡ್ತಾಯಿದ್ದೀನಿ, ನಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ತಾ ಇದ್ದೀನಿ. ಬಿಟ್ಕೊಂಡಿರೋ ಮಿಶ್ರಣ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಈ ಪಾತ್ರೆಗೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಸೊ ಎಣ್ಣೆಯಲ್ಲಿ ಮಾಡೋದಾದರೆ ನೀರಿನ ಅವಶ್ಯಕತೆ ಇರಲ್ಲ, ಬಟ್ ಇಲ್ಲಿ ಸ್ವಲ್ಪ ನೀರಿನ ಅವಶ್ಯಕತೆ ಇರುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅದು ಬೆಂದು ಏನಂದರೆ ಬಿಸಿ ಆಗಬೇಕದು. ಓಕೆ, ಸೊ ಅನ್ನನ ಅದು ಹಿಡ್ಕೊಳ್ಳೋಷ್ಟು ಬಿಸಿ ಆಗಬೇಕು. ನೋಡಿ, ಇಲ್ಲಿ ಯಾವುದೇ ರೀತಿ ತುಪ್ಪ ಅಥವಾ ಎಣ್ಣೆನ ನಾನು ಹಾಕ್ದೇ ಮಾಡ್ತಾಯಿದ್ದೀನಿ. ಸೊ ಇದು ಕೂಡ ನೀವು ಎಣ್ಣೆ ಮತ್ತು ತುಪ್ಪ ಹಾಕಿದಾಗ ಏನು ಟೇಸ್ಟ್ ಬರುತ್ತೋ ಅದೇ ರೀತಿಯೇ ಬರುತ್ತೆ. ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ, ಎಂಡ್ವರೆಗೂ ನೋಡಿ. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೂ ಚೆನ್ನಾಗಿ ನಾನು ಅದನ್ನು ಕಲಿಸ್ಕೊತಾ ಇದ್ದೀನಿ. ಸೊ ಆಲ್ರೆಡಿ ಮಾಡಿಟ್ಕೊಂಡಿರೋ ಅನ್ನನ ಒಂದು ತಟ್ಟೆಗೆ ಹಾಕಿ ಹರಡಿಟ್ಕೊಂಡಿದ್ದೆ ನಾನು ಅದನ್ನು. ಸೊ ಅದನ್ನು ಇಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಯಾವುದೇ ರೀತಿ ಅನ್ನ ಒಡಿದೇ ಇರೋ ಥರ, ಅಂದರೆ ಅನ್ನಕ್ಕೆ ಯಾವುದೇ ರೀತಿ ಧಕ್ಕೆ ಬರದೇ ಇರೋ ಥರ ನಿಧಾನವಾಗಿ ನಾವು ಅದನ್ನು ಕಲಿಸ್ಕೋಬೇಕಾಗತ್ತೆ. ಮತ್ತು ಅದೇನು ಪುಂಡಿ ಸೊಪ್ಪಿರುತ್ತಲ್ಲ ಅದೆಲ್ಲ ಮಿಶ್ರಣ ಅನ್ನಕ್ಕೆ ನೀಟಾಗಿ ಅಂಟ್ಕೋಬೇಕು. ನೀವು ಸ್ವಲ್ಪನೇ ಅನ್ನ ಹಾಕಿ ಕಲಿಸ್ಕೊಳ್ಳಿ. ಸೊ ಉಪ್ಪು ಕಡಿಮೆ ಇದೆ ಅಂತಂದರೆ ಮತ್ತೆ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು ನೀಟಾಗಿ ಯಾವ ರೀತಿ ಕಲಿಸ್ಕೊತಾ ಇದ್ದೀನಿ. ಸೊ ನೀವು ಕೂಡ ಅದೇ ರೀತಿ ಕಲಿಸ್ಕೋಬೋದು. ಸೊ ಕೆಲವೊಬ್ರು ಕೇಳ್ಬೋದು ನನಗೆ, ಇಲ್ಲಿ ಎಣ್ಣೆ ಇಲ್ಲದೆ ಅದು ಹೆಂಗೆ ಅಂಟ್ಕೊಳ್ಳುತ್ತೆ ಅಂತಂದರೆ, ಸ್ವಲ್ಪ ಪುಂಡಿ ಸೊಪ್ಪಲ್ಲಿರುವ ನೀರಿನ ಅಂಶ, ಅಥವಾ ಗುಂಗುರು ಸೊಪ್ಪು ಏನಂತೀವಿ, ಗೋಂಗೂರು ಸೊಪ್ಪು ಏನಂತೀವೋ ಅದರಲ್ಲಿರೋ ನೀರಿನ ಅಂಶದಿಂದ ಅದು ಹಿಡ್ಕೊಳ್ಳುತ್ತೆ. ಸೊ ಇದಕ್ಕೆ ನಾನು ಮೇನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅನ್ನಲ್ಲ, ಅದು ಇಲ್ಲಿ ತೆಂಗಿನಕಾಯಿ. ಸೊ ಈ ಹಸಿ ತೆಂಗಿನಕಾಯಿ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ರೀಪ್ಲೇಸ್ ಮಾಡುತ್ತೆ. ಆ ಟೇಸ್ಟನ್ನೇ ಕಂಪ್ಲೀಟ್ ಚೇಂಜ್ ಮಾಡೋ ಇದು ಟೇಸ್ಟ್ ಮೇಕರ್. ಸೊ ಇದಾದಮೇಲೆ ಇದನ್ನು ಒಂದು ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಸೊ ಇಲ್ಲಿ ಸೈಡಿಗೆ ನಾನು ಏನು ಮಾಡ್ಕೊತಾ ಇದ್ದೀನಿ ಅಂದರೆ, ಮೂಲಂಗಿ ಸೊಪ್ಪು ಮತ್ತು ಈರುಳ್ಳಿ ಸೊಪ್ಪು, ಸ್ಪ್ರಿಂಗ್ ಆನಿಯನ್ ಅಂತ ಏನಂತೀವಲ್ಲ ಅದನ್ನು. ಸೊ ಅದೆರಡನ್ನೂ ತೊಳೆದಿಟ್ಕೊಂಡ್ಬಿಟ್ಟು ಅದನ್ನು ಪಲ್ಯ ಮಾಡ್ಕೊತಾ ಇದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಒಂದು ಪಾತ್ರೆ ಬಿಸಿ ಆದಮೇಲೆ ಒಗ್ಗರಣೆ ಐಟಮ್ಸ್ಗಳನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಒಗ್ಗರಣೆ ಐಟಮ್ಸ್ಗಳೆಲ್ಲನೂ ಚಟಪಟ ಅನ್ಬೇಕು ನಮಗೆ. ಸೊ ಚಟಪಟ ಅಂದಾಗ ಮಾತ್ರ ನಾವು ನೆಕ್ಸ್ಟ್ ಐಟಮ್ನ ಹಾಕಬೇಕು. ಚೆನ್ನಾಗಿ ಬಿಸಿಯಾಗಿ ಚಟಪಟ ಅಂದೇ ಹೋದರೆ ಏನಾಗುತ್ತೆ, ಕಹಿಯಾಗಿರುವಂಥ ಒಂದು ಇದು ಬರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ನೀಟಾಗಿ ಅದನ್ನು
ಚಟಪಟ ಅಂತ ಅನ್ನಿಸ್ಕೊತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಖಾರಕ್ಕೆ. ಸೊ ನೀವು ಬೇಕಾದರೆ ಒಣಮೆಣ್ಸಿನ್ಕಾಯಿನೂ ಯೂಸ್ ಮಾಡ್ಬೋದು, ದಟ್ ಈಸ್ ಟೋಟಲಿ ಆಪ್ಷನಲ್. ಸೊ ಈ ಎರಡೂ ಸೊಪ್ಪುಗಳು, ಈ ಸ್ಪ್ರಿಂಗ್ ಆನಿಯನ್ ಮತ್ತು ರ್ಯಾಡಿಶ್ ಲೀವ್ಸ್ ಏನಿದೆಯಲ್ಲ, ಇದು ಯಾವುದಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ. ಫಸ್ಟ್ ಇದು ನಮ್ಮ ಡೈಜೆಸ್ಟಿವ್ ಹೆಲ್ತಿಗೆ ಇಂಪಾರ್ಟೆಂಟ್, ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಜಾಸ್ತಿ ಫೈಬರ್ ಇರುತ್ತೆ. ಇದು ಗಟ್ ಬ್ಯಾಕ್ಟೀರಿಯಾಸ್ ಏನಿರುತ್ತಲ್ಲ ಅದನ್ನ ಇಂಪ್ರೂವ್ ಮಾಡುತ್ತೆ. ಎರಡನೇದಾಗಿ ಇಮ್ಯೂನ್ ಸಿಸ್ಟಮ್ನ ಚೆನ್ನಾಗಿ ಇದು ಮಾಡುತ್ತೆ. ಪ್ಲಸ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುತ್ತೆ. ಆಮೇಲೆ ಇಲ್ಲೇನಂದರೆ ನಮಗೆ ಕ್ಯಾನ್ಸರ್ ಪ್ರಿವೆನ್ಷನ್, ಇದು ಮೇನ್. ಇವೆರಡೂ ಸೊಪ್ಪುಗಳನ್ನ ನಾವು ಜಾಸ್ತಿ ತಿನ್ನೋದ್ರಿಂದ ಏನಾಗುತ್ತೆ, ಕ್ಯಾನ್ಸರ್ ಪ್ರಿವೆನ್ಷನ್ಗೆ ಹೆಲ್ಪ್ ಮಾಡುತ್ತೆ. ಹಾರ್ಟ್ ಹೆಲ್ತು, ಡಯಾಬಿಟಿಕ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಬೋನ್, ಐ ಮತ್ತು ಸ್ಕಿನ್ ಹೆಲ್ತ್ಗೆ ಇದು ತುಂಬಾ ಒಳ್ಳೆಯದು ಇವೆಲ್ಲನೂ. ಸೊ ಇದನ್ನು ಹಸಿಯಾಗೆ ನಾವು ತಿನ್ನೋದು ಆ್ಯಕ್ಚುಲಿ. ಬಟ್ ಒಂದೊಂದು ಸತಿ ಈ ಥರ ಪಲ್ಯ ರೇರ್, ನಾನು ಈ ಥರ ಪಲ್ಯ ಮಾಡೋದು ಸೊಪ್ಪುಗಳದ್ದು. 99% ನಾವು ಹಸಿನೇ ತಿಂದುಬಿಡ್ತೀವಿ. ಎಲ್ಲೋ ಒಂದೊಂದು ಸತಿ ಈ ಥರ ಮಾಡ್ಕೊಂಡು ತಿಂತೀವಿ ಅಷ್ಟೇ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋದ್ಮೇಲೆ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಈರುಳ್ಳಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸ್ವಲ್ಪ ಇದಕ್ಕೆ ಚಿಟಿಕೆ ಅರಿಶಿನ ಮತ್ತು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅವಾಗ ಏನಾಗುತ್ತೆ, ಇಮಿಡಿಯೇಟ್ ಇದರಲ್ಲಿ ನೀರು ಬಿಡುಗಡೆ ಆಗುತ್ತೆ. ಸೊ ಉಪ್ಪನ್ನು ಹಾಕೋದ್ರಿಂದ ಏನಾಗುತ್ತೆ, ನೀರು ಬಿಡುಗಡೆ ಆಗುತ್ತೆ. ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ. ಒಂದು 2 seconds to 3 minutes ಅಷ್ಟೇ. ಸೊ ಚೆನ್ನಾಗಿ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ಚೆನ್ನಾಗಿ ಬೆಂದುಬಿಡುತ್ತೆ. ಇದರಲ್ಲಿರೋ ನೀರು ಆಟೋಮೆಟಿಕ್ಕಾಗಿ ನಿಮ್ಗೆ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆನೇ ಇಲ್ಲ. ಸೊ ನೀವು ಚೆನ್ನಾಗಿ ಕೈ ಆಡಿಸಿ ಬೇಯಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೆಂದೋಗ್ಬಿಡುತ್ತೆ ಅದು. ಸೊ ಇಲ್ಲ, ಲೋ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ, ಮುಚ್ಚಿ ಬೇಯಿಸ್ಕೋಬೇಕಂದ್ರೆ ನೀವು ಮೂಡಿ ಮುಚ್ಚಿ ಕೂಡ ಬೇಯಿಸ್ಕೋಬೋದು, ಆಪ್ಷನಲ್. ಬಟ್ ಈ ಥರ ಕೈ ಆಡಿಸ್ತಾ ಇರಬೇಕಾದ್ರೇ ಬೇಗ ಬೆಂದೋಗ್ಬಿಡುತ್ತೆ ನೋಡಿ ಅದು. ಸೊ ಇದೆಲ್ಲ ಬೆಂದಿದೆ ಅಂದಾಗ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಮೂಲಂಗಿ ಸೊಪ್ಪನ್ನು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಮೂಲಂಗಿ ಸೊಪ್ಪು ಕೂಡ ತುಂಬ ದೇಹಕ್ಕೆ ಒಳ್ಳೆಯದು. ಅದ್ರ ಬೆನಿಫಿಟ್ಸ್ ಎಲ್ಲನೂ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಇದೇ ರೀತಿಯಾದಂಥ ಹೆಲ್ದಿ ರೆಸಿಪಿಗಳು ನಿಮಗೆ ಡೈಲಿ ನನ್ನ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇದೆರಡನ್ನೂ ಬೆಂದಬೇಕು. ಚೆನ್ನಾಗಿ ಬೇಯ್ತಾ ಇದೆ, ಇವಾಗ ಚೆನ್ನಾಗಿ ಬೇಯ್ತಾ ಇದೆ, ನೀವು ನೋಡ್ಬೋದು. ಸ್ವಲ್ಪ ಇದಕ್ಕೆ ನೀವೇನು ಮಾಡಿ ಅಂದರೆ ಮೂಡಿ ಮುಚ್ಚಿಟ್ಟು ಒಂದು 2 minutes ಬೇಯಿಸ್ಕೊಳ್ಳಿ. ಅವಾಗೇನಾಗುತ್ತೆ, ಅದೆಲ್ಲನೂ ಫುಲ್ ಸಾಫ್ಟ್ ಆಗುತ್ತೆ ಮತ್ತು ಅದರಲ್ಲಿರೋ ನ್ಯೂಟ್ರಿಷನ್ ಎಲ್ಲ ಹೊರಗಡೆ ಹೋಗಲ್ಲ. ಸೊ ಅದಲ್ಲೇ ಉಳಿದಿರುತ್ತೆ ಮತ್ತು ಬೇಗ ಬೇಯುತ್ತೆ. ನೀರಿನ ಅವಶ್ಯಕತೆ ಕೂಡ ಇರಲ್ಲ ಅಲ್ವಾ. ಸೊ ನೋಡಿ, ಇವಾಗ ನೋಡ್ಬೋದು. ಸೊ ಇದಕ್ಕೆ ಮೇನ್ ನನ್ನ ಟೇಸ್ಟ್ ಮೇಕರ್ ಯಾವುದಪ್ಪ ಅಂದರೆ ಹಸಿ ತೆಂಗಿನಕಾಯಿನ ನಾನಿಲ್ಲಿ ತುರಿದಿರುವಂಥದ್ದು ಹಾಕ್ತಾಯಿದ್ದೀನಿ. ಸೊ ಎಣ್ಣೆ ಇಲ್ಲದೆ ಅಡುಗೆ ಮಾಡುವಾಗ ಈ ಹಸಿ ತೆಂಗಿನಕಾಯಿ ತುಂಬಾ ರೋಲ್ನ ಪ್ಲೇ ಮಾಡುತ್ತೆ. ಇಟ್ ಈಸ್ ಅ ಟೇಸ್ಟ್ ಮೇಕರ್ ಅಂತಲೇ ಹೇಳ್ಬೋದು. ಈ ಥರ ಇದನ್ನು ಬಿಸಿ ಮಾಡಿಬಿಟ್ಟು ಸ್ವಲ್ಪ ಮುಚ್ಚಿಡ್ತಾ ಇದ್ದೀನಿ, ತೆಂಗಿನಕಾಯಿ ಅದರಲ್ಲೆಲ್ಲ ಇದಾಗಲಿ ಅಂತ ಹೇಳಿ. ಸೊ ಇದು ತಣ್ಣಗಾದ್ಮೇಲೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ನೀವು ಹಂಗೆ ಬಿಸಿನೂ ತಿನ್ಬೋದು. ಸೊ ಇವತ್ತು ಇದು ನಮ್ಮ ಸ್ಪೆಷಲ್ ರೆಸಿಪಿ. ಈ ಥರ ನಾನು ನನ್ನ ಡೈಲಿ ಲಂಚ್ನ ತೊಗೊಳ್ಳೋದು. 1 ಚಪಾತಿ, ಸ್ವಲ್ಪ ರೈಸು, ಪಲ್ಯ, 3 ಥರದ ಚಟ್ನಿ ಪುಡಿಗಳು, ಮೊಸರು, ಸಲಾಡ್ ಮತ್ತು ಹೆಲ್ತ್ ಮಿಕ್ಸ್ನ ನಾನು ಡೈಲಿ ನನ್ನ ಲಂಚಲ್ಲಿ ತೊಗೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾಳೆ ಮತ್ತೊಂದು ಹೆಲ್ದಿ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.